ನಮಸ್ಕಾರ ಕರ್ನಾಟಕ. ಇದು ನಾನು ವಿಡಿಯೋ ಮಾಡ್ತಾ ಇರೋದು ಕರ್ನಾಟಕದ ಒಕ್ಕಲಿಗ ಸಮುದಾಯ, ಸೋ ಕಾಲ್ಡ್ ಪೊಲಿಟಿಕಲಿ ಪವರ್ಫುಲ್ ಅಂತ ಹೇಳ್ಕೊಳೋಂಥ ಸಮುದಾಯಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂತ ಟ್ರೂ ಲೈಫ್ ನ್ಯೂಸಿನ ಮುಖ್ಯ ಧ್ವನಿ ಅಂತ ಹೇಳುತ್ತಾ ನಾನು ಕೇಳೋದೇನು ಅಂತಂದರೆ, ಈ ಪೊಲಿಟಿಕಲ್ ಮಠದಲ್ಲಿ ಒಂದು ಬರ್ಡೇಗೆ 5 ಕೋಟಿ ಖರ್ಚಾಗುತ್ತೆ ಅಂತಂದರೆ, ಈ ಮಠಕ್ಕೆ ದಾನ ಧರ್ಮ ಕೊಟ್ಟವರು ನೀವು, ಅಕ್ಕಿ ಬೇಳೆ ಕೊಟ್ಟವರು ನೀವು, ತೆಂಗಿನಕಾಯಿ ಕಳಿಸ್ದವ್ರು ನೀವು, ನಿಮ್ಮ ಮನೆಯಲ್ಲಿ ಫಸ್ಟ್ ಬೆಳೆನ ಮಠಕ್ಕೆ ಕಳಿಸ್ದವ್ರು ನೀವು, ಈ ಎಲ್ಲ ಹಣದಿಂದ ಈ ಮಠಕ್ಕೆ ಬೆಳೆದಿದೆ. ಮಠ ಇವತ್ತು 500 ಇನ್ಸ್ಟಿಟ್ಯೂಷನ್ ಒಡೆತನ ಆಗಿದೆ. 500 ಐ ಥಿಂಕ್ ಎಜುಕೇಷನ್ನ ಇನ್ಸ್ಟಿಟ್ಯೂಟ್ಸ್ ಇದೆ. ಸುಮಾರು 2 ಲಕ್ಷ ಜನ ಮಕ್ಕಳು ಓದ್ತಾರೆ. ನಾನು ಕೇಳೋದೇನು ಅಂತಂದರೆ, ಈ ರೀತಿ ಈ ಮಠವನ್ನು ಯಾರೋ ಒಂದು ಇಬ್ಬರು ನಿರ್ಮಲಾನಂದ ಸ್ವಾಮೀಜಿಗಳು ಪೀಠಾಧಿಪತಿಗಳಿರ್ಬೋದು, ಬಟ್ ಆದರೆ ಈ ಪ್ರಕಾಶ್ ಅನ್ನೋ ವ್ಯಕ್ತಿ ಸೋ ಕಾಲ್ಡ್, ನನಗೆ ಗೊತ್ತಿಲ್ಲ ಆತನ ಸ್ವಾಮಿ ಅನ್ಬೇಕು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಯಾವಾಗಲೂ ಬೆಳೆ ಬಟ್ಟೆ ಹಾಕೊಂಡಿರ್ತಾನೆ, ರೇಷ್ಮೆ ಬಟ್ಟೆ ಹಾಕೊಂಡಿರ್ತಾನೆ. ಮೊನ್ನೆ ಹುಟ್ಟುಹಬ್ಬಕ್ಕೆ ಒಬ್ಬ ಯಾರೋ ಹೇಳಿದ್ದು 2 ಕೋಟಿ ಅಂದರು, 3 ಕೋಟಿ ಅಂತ, ಈಗ 5 ಕೋಟಿ ಅಂತ ಹೇಳ್ತಾರೆ. ಒಂದು ಹುಟ್ಟುಹಬ್ಬಕ್ಕೆ 5 ಕೋಟಿಯನ್ನು ತನ್ನ ಕುಟುಂಬದ ಸಮೇತ ಅಂತ ಯಾರೋ ಹೇಳಿದ್ರು. ಅವ್ರ ಕುಟುಂಬ ಯಾರಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಕುಟುಂಬ ಸಮೇತ ಅಂತಂದರು. ಅಲ್ರಿ, ಇಷ್ಟೆಲ್ಲ ಸಾವಿರಾರು ಕೋಟಿ ದಾನ ಧರ್ಮ ಕೊಟ್ಟು ಪಾದ ಪೂಜೆಗಳನ್ನು ಮಾಡಿ, ಒಂದು ಪಾದ ಪೂಜೆಗೆ 3 ಲಕ್ಷ 5 ಲಕ್ಷ ಕೊಟ್ಟು ನೀವೇನು ಕೊಡ್ಬಿಡಿ ಅಂತ ನೀವು ಹೇಳ್ತಾರ. ಬಟ್ ಕೊಟ್ಟಿದ ಮೇಲೆ ಲೆಕ್ಕಾಚಾರ ಕೊಡ್ದಿರೋ ಅಂಥ ಈ ಒಂದು ಮಠದಲ್ಲಿ ಲೆಕ್ಕಾಚಾರ ಕೇಳೋ ಕೆಲಸನಾದರೂ ನೀವು ಮಾಡಬೇಕಲ್ವಾ? ಹೋಗಲಿ, ಇಷ್ಟು ದಿನ ದಾನ ಧರ್ಮ ಕೊಟ್ಟಿದ್ದೀರಾ, ಹೋಗಲಿ, ಯಾವುದಾದ್ರೂ ಮಕ್ಕಳಿಗೆ, ಯಾರಾದರೂ ಸಮುದಾಯದ ಮಕ್ಕಳಿಗೆ, ಒಕ್ಕಲಿಗರಿಗೆ ಒಂದು 50% ಡಿಸ್ಕೌಂಟಲ್ಲಿ ವರ್ಷಕ್ಕೆ ಒಂದಷ್ಟು ಸೀಟ್ಗಳನ್ನ ಹಂಚ್ತಾರ? ಯಾರಾದರೂ ಯೋಗ್ಯತೆ ಇಲ್ಲದಂಥವ್ರಿಗೆ, ಆರ್ಥಿಕವಾಗಿ ಕುಗ್ಗೋ ಇರೋಂಥವ್ರಿಗೆ ಉಚಿತವಾಗಿ ಸೀಟನ್ನು ಕೊಡ್ತೀರಾ? ಖಂಡಿತ ಕೊಡ್ತಾ ಇಲ್ಲ, ಕೊಡೋದು ಇಲ್ಲ ಅವರು. ಹಾಗಾದರೆ ಯಾರಿಗೋಸ್ಕರ ಈ ಹಣವನ್ನು ಕೊಟ್ಟಿದ್ದೀರಾ? ಆಮೇಲೆ ಈ ಒಂದು ಮಠವನ್ನು ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಸುಮ್ಮನೆ ಹೇಳಲಿಕ್ಕೆ ಮಾತ್ರ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು, ಅದು ಅದರ್ವೈಸ್ ಈ ಎಂಟೈರ್ ಮಠವನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರೋದು ಪ್ರಕಾಶ್ ಅನ್ನೋ ವ್ಯಕ್ತಿ ಮೊನ್ನೆ 5 ಕೋಟಿನೋ ಅಥವಾ 3 ಕೋಟಿನೋ ವೆಚ್ಚ ಮಾಡಿ ಈ ಮಠದ ಹಣ ಏನಿದೆ, ಈ ಮಠದ ಸಂಪತ್ತು ಏನಿದೆ, ಅಥವಾ ಈ ಮಠದ ಒಂದು ವ್ಯವಸ್ಥೆ ಏನಿದೆ, ಅದು ಜನಗಳು ಕೊಟ್ಟಂಥ ದಾನ ಧರ್ಮದಿಂದ ಬಂದಂಥವ್ರು. ಈ ದಾನ ಧರ್ಮದಿಂದ ತಗೊಂಡಂಥ ಈ ಮಠವನ್ನು ಯಾರೋ ಕೆಲವರು ಇವತ್ತು ಕಂಟ್ರೋಲ್ ಇಟ್ಕೊಂಡು ಯಾರಿಗೂ ಕೂಡ ಡಿಸ್ಕೌಂಟ್ ಕೊಡಲ್ಲ, ಯಾರಿಗೂ ಕೂಡ 50% ಡಿಸ್ಕೌಂಟಲ್ಲಿ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಡೆಂಟಿಸ್ಟ್ ಸೀಟು ಏನೂ ಕೊಟ್ಟಲ್ಲ. ಅಂದಮೇಲೆ ಈ ಮಠವನ್ನು ಯಾರ ಅಧಿಕಾರಕ್ಕೋಸ್ಕರ ನೀವೆಲ್ಲ ಬಿಟ್ಟಿದ್ದೀರಾ ಅಂತ ಹೇಳ್ತಾ, ಇನ್ನು ಮುಂದೆನಾದರೂ ದಾನ ಧರ್ಮ ಕೊಡೋದನ್ನು ಯೋಚನೆ ಮಾಡಿ ಕೊಡಿ. ಯಾಕೆ ಅಂತಂದರೆ, ಇದು ಯಾರೋ ಒಂದಿಬ್ಬರು 3 ಜನ ಕೈಯಲ್ಲಿ ಅಧಿಕಾರಕ್ಕೋಸ್ಕರ ಆಗಿದೆ ಹೊರತು ಇದು ಖಂಡಿತ ಸಾರ್ವಜನಿಕ ಹಿತಾಸಕ್ತಿಲಾಗಿರ್ಬೋದು ಅಥವಾ ಒಕ್ಕಲಿಗ ಸಮುದಾಯದ ಹಿತಾಸಕ್ತಿಲಾಗಿರ್ಬೋದು ಖಂಡಿತ ನಡೀತಾ ಇಲ್ಲ. ನಾನೊಬ್ಬ ಒಕ್ಕಲಿಗನಾಗಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದು ಕೆಲವರಿಗೆ ತಪ್ಪು ಅನಿಸ್ಬೋದು, ಬಟ್ ಆದರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಲೆಕ್ಕಾಚಾರ ಅನ್ನೋದು ತಂದೆ ತಾಯಿ ಇದ್ದಂಗೆ, ಲೆಕ್ಕಾಚಾರ ಅನ್ನೋದು ದೇವರಿದ್ದಂಗೆ. ಲೆಕ್ಕಾಚಾರ ಅವ್ರು ಕೊಡಬೇಕು, ನಾವು ಕೇಳಬೇಕು. ಆಮೇಲೆ ಮಠ ಮಾಡಿರೋದು ಯಾರೋ 5 ಕೋಟಿ ಕೊಟ್ಟು ಹುಟ್ಟುಹಬ್ಬ ಮಾಡ್ಕೊಳಕ್ಕೆ, ಅಥವಾ ನಾವ್ಯಾರು ಅವ್ರನ್ನ ಲೆಕ್ಕಾಚಾರ ಕೇಳಬಾರ್ದು ಅನ್ನೋ ಪ್ರಮೇಯವಂತೂ ಖಂಡಿತ ಇಲ್ಲ. ಲೆಕ್ಕಾಚಾರ ಅವರೇ ಕೊಡಬೇಕು, ಬಟ್ ಅವ್ರು ಯಾರೂ ಕೊಡ್ತಾ ಇಲ್ಲ. ದೇ ಶುಡ್ ಬಿ ಅನ್ ಆಡಿಷನ್ ಆಫ್ ದಿಸ್. ಈ ಒಂದು ಮಠದ ಆಡಿಷನ್ ಆಗಬೇಕು. ಕಾರಣ ಯಾಕೆ ಅಂತಂತಂದರೆ, ಇಲ್ಲಿ ಕೆಲವರು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡ್ಕೊತಾ ಇದ್ದಾರೆ. ಆ ಹಿತಾಸಕ್ತಿನ ಕಾಪಾಡೋದು ಸಾರ್ವಜನಿಕ ಹಿತಾಸಕ್ತಿ ಆಗಬೇಕು, ಸಮುದಾಯದ ಹಿತಾಸಕ್ತಿ ಆಗಬೇಕೇ ಹೊರತು ಈ ಮಠದ ಸೌಕರ್ಯಗಳು ಸಮುದಾಯದವ್ರಿಗೆ ಬರಬೇಕು. ಇಂಜಿನಿಯರಿಂಗ್ ಸೀಟುಗಳು ಉಚಿತವಾಗಿ ಒಂದು 50% ಸೀಟ್ ಕೊಡಬೇಕು, ಮೆಡಿಕಲ್ ಸೀಟ್ ಒಂದು 50% ಸೀಟುಗಳನ್ನ ಕೊಡಬೇಕು. ನನಗೆ ಕೆಲಸ ಕೊಡಲ್ಲ ರೀ ಇವರು. ನಾನು ಕೆಲಸ ಕೇಳಿದೆ ನಿರ್ಮಾಣದ ಶ್ರೀಗಳನ್ನ, ಅದು ಯಾವುದಾದ್ರೂ ಒಂದು ಲೀಗಲ್ ಅಡ್ವೈಸ್ ಕೊಡ್ರಿ ಅಂತ ನಾನು ಕೇಳಿ 1 ವರ್ಷ ಆಯಿತು. ಯಾರಿಗೂ ಕೆಲಸ ಕೊಡಲ್ಲ. ಏನಿದ್ರು ಇವ್ರದೊಂದು ಟೀಮ್ಗಳನ್ನು ಮಾಡ್ಕೊಂಡಿದ್ದಾರೆ, ಬರೀ ಅವರಿಗೆ ಲಾಭ. ಒಂದಷ್ಟು ರಾಜಕಾರಣಿಗಳು, ಬಲಿಷ್ಠ ರಾಜಕಾರಣಿಗಳು ಹೇಳ್ದಂಗೆ ಇವ್ರು ಕೇಳ್ತಾರೆ. ಈ ಮಠವನ್ನು ಎಲ್ಲೋ ಒಂದು ಕಡೆ ಒಂದು 4 ಜನನ ಒಂದು ಗುಂಪು ಸಿಂಡಿಕೇಟ್ ಮಾಡ್ಕೊಂಡಿದೆ. ಕ್ಷಮೆ ಇರಲಿ. ಯಾರಿಗಾದ್ರು ಸಮುದಾಯದವ್ರಿಗೆ ಇದನ್ನು ಕೇಳ್ತಾರೆ, ಬೇಜಾರಾಗ್ತಾ ಇದ್ರೆ ಕ್ಷಮೆ ಇರಲಿ ಅಂತ ಈ ಮೂಲಕ ಹೇಳ್ತಾ, ಬಟ್ ಲೆಕ್ಕಾಚಾರ ಬೇಕೇ ಬೇಕು. ಮಠದ ಸೌಕರ್ಯಗಳು, ಮಠದ ಶಿಕ್ಷಣ ಸಂಸ್ಥೆಗಳಲ್ಲಿ 50% ಸಮುದಾಯದವ್ರಿಗೆ ಇನ್ನು ಮೇಲೆ ವರ್ಷ ಕೊಡಬೇಕು. ಏನಕ್ಕೆ ಅಂತಂದರೆ, 5 ಕೋಟಿ ಖರ್ಚು ಮಾಡಿ ಹುಟ್ಟುಹಬ್ಬ ಮಾಡ್ಕೊಳೋ ಅಂಥ ವ್ಯಕ್ತಿಗಳು ಈ ಮಠದಲ್ಲಿ ಇರಬೇಕಾದ್ರೆ ಈ ಮಠದ ಹಣ ಸಮುದಾಯದವ್ರು ಕೊಟ್ಟವರು ಆ ಸಮುದಾಯದವ್ರಿಗೆ ಸೇರಬೇಕು, ಆ ಮಕ್ಕಳಿಗೆ ಸೇರಬೇಕು. ಸಮುದಾಯದ ಮಕ್ಕಳಿಗೆ ಉಚಿತವಾಗಿ ಸೀಟ್ ಕೊಡಬೇಕು, ಇಲ್ಲ 50% ಸೀಟಲ್ಲಿ ಕೊಡಬೇಕು. ಒಂದಷ್ಟು ಜನಕ್ಕೆ ಉಚಿತವಾಗಿ ಕೊಡಬೇಕು, ಒಂದಷ್ಟು ಜನಕ್ಕೆ 50% ಸೀಟ್ ಕೊಡಬೇಕು. ಅಲ್ಲಿವರೆಗೂ ನಮ್ಗೆ ಹೋರಾಟ ಇದ್ದೇ ಇರುತ್ತೆ. ನಿರ್ಮಾಣದ ಶ್ರೀಗಳು ಹೇಳಿದ್ರಂತೆ, ಇದು ಪ್ರಕಾಶನ ಸ್ವಂತ ಹಣ ಅಂತ. ಪ್ರಕಾಶ ಇಲ್ಲಿಂದ ತಗೊಂಬಂದ, ಅದನ್ನು ಕೂಡ ನಿರ್ಮಾಣದ ಶ್ರೀಗಳು ಹೇಳಬೇಕು. ಪ್ರಕಾಶ ಅವ್ರಿಗೆ ಮದುವೆ ಆಗಿದೆಯಾ,
ಯಾರೋ ಹೇಳಿದ್ರು ಮದುವೆ ಆಗಿದೆ ಅಂತ, ಇನ್ನು ಕೆಲವರು ಹೇಳಿದ್ರು ಮದುವೆ ಆಗಿಲ್ಲ ಅಂತ. ಮದುವೆ ಆಗಿದ್ರು ಕೂಡ ಅದನ್ನು ಬಹಿರಂಗಪಡಿಸ್ಬೇಕು. ಯಾಕಂದರೆ ಇದು ಮಠದ ಪಾಲಿಸಿನಲ್ಲಿ ಇದೆಯಾ? ಮದುವೆ ಆಗಿರುವಂಥವ್ರು ಇಂಥ ಉನ್ನತ ಅಧಿಕಾರದಲ್ಲಿ ಕೂತ್ಕೊಳ್ಬೋದಾ? ಮದುವೆ ಆಗಿಲ್ಲ ಅನ್ನೋದಾದರೆ ಅದನ್ನು ಸ್ಪಷ್ಟೀಕರಣ ಕೊಡಬೇಕು, ಮದುವೆ ಆಗಿದ್ದರೆ ಅದನ್ನು ಕೂಡ ಸ್ಪಷ್ಟೀಕರಣ ಕೊಡಬೇಕು. ಈ ಮಠದಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಸೀಟ್ಗಳಿದೆ, ಪ್ರತಿ ವರ್ಷ ಯಾರ್ಯಾರಿಗೆ ಉಚಿತವಾಗಿ ಕೊಡ್ತಾ ಇದ್ದೀರಾ, ಅಥವಾ ಉಚಿತವಾಗಿ ಕೊಟ್ಟಿಲ್ಲ ಅಂತಂದರೆ ಈ ಹಣ ಎಲ್ಲ ಎಲ್ಲೂ ಹೋಗ್ತಾ ಇದೆ, ಯಾರು ಇದಕ್ಕೆ ಅಧಿಕಾರ, ಇದನ್ನು ಯಾಕೆ ಆಡಿಷನ್ ಯಾಕೆ ಮಾಡ್ತಾ ಇಲ್ಲ, ಮತ್ತು ಸಮುದಾಯದವ್ರಿಗೆ ಯಾಕೆ ತಿಳಿಸ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳನ್ನು ಈ ವ್ಯಾಲೆಂಟೈನ್ಸ್ ಡೇ ದಿವಸ ಮತ್ತು ಫೆಬ್ರವರಿ 14 ದಿವಸ ಈ ಮೂಲಕ ಕೇಳಿಕೊಂಡು ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮನ್ನು ಹೆದರ್ಸೋಕ್ಕೆ ಬೆದರ್ಸೋಕ್ಕೆ ದಯಮಾಡಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇಟ್ಸ್ ಅ ವೇಸ್ಟ್ ಅಂತ ಹೇಳುತ್ತಾ, ನಿರ್ಮಾಣದ ಶ್ರೀಗಳು ಸಾರ್ವಜನಿಕಗೊಳಿಸಬೇಕು. ನೀವು ಮಾತಾಡಬೇಕು, ಯಾಕಂದ್ರೆ ನೀವು ಪೀಠಾಧಿಪತಿಗಳು ಅಂತ ಈ ಮೂಲಕ ಹೇಳ್ತಾ ನನ್ನ ಈ ವಿಡಿಯೋ ಒಕ್ಕಲಿಗರ ಪರವಾಗಿ, ಒಕ್ಕಲಿಗರಿಗೋಸ್ಕರ, ಒಕ್ಕಲಿಗರಿಂದಲೇ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ದಯಮಾಡಿ ನಿರ್ಮಾಣದ ಶ್ರೀಗಳೇ ಇದನ್ನು ಅನ್ಯತಾ ತಪ್ಪಿ ಭಾವಿಸ್ಬೇಡಿ. ಈ ಮಠದ ಮೇಲೆ, ನಿಮ್ಮ ಮೇಲೆ ತುಂಬ ಗೌರವ ಇದೆ. ಆದರೆ ಪ್ರಕಾಶ್ ಅನ್ನೋ ವ್ಯಕ್ತಿ 5 ಕೋಟಿ ಖರ್ಚು ಮಾಡಿ ಹುಟ್ಟುಹಬ್ಬ ಮಾಡಿದಾನ ಅಂತಂದರೆ ಅದನ್ನು ಪ್ರಶ್ನೆ ಮಾಡಬೇಕು. ಮತ್ತು ಈ ಮಠದ ಸೌಕರ್ಯಗಳು, ಮಠದ ಶಿಕ್ಷಣ ಸಂಸ್ಥೆಯ ಸೀಟುಗಳು ಸಮುದಾಯದವ್ರಿಗೆ ಉಚಿತವಾಗಿ 50% ಡಿಸ್ಕೌಂಟಲ್ಲಿ ಹೋಗಬೇಕು ಅಂತ ಈ ಮೂಲಕ ಹೇಳ್ತಾ, ಇಲ್ಲಿವರೆಗೂ ಅದನ್ನು ಖರ್ಚು ಮಾಡಿ ಹುಟ್ಟುಹಬ್ಬ ಮಾಡಿದಾನ ಅಂತಂದರೆ ಅದನ್ನು ಪ್ರಶ್ನೆ ಮಾಡಬೇಕು. ಮತ್ತು ಈ ಮಠದ ಸೌಕರ್ಯಗಳು, ಮಠದ ಶಿಕ್ಷಣ ಸಂಸ್ಥೆಯ ಸೀಟುಗಳು ಸಮುದಾಯದವ್ರಿಗೆ ಉಚಿತವಾಗಿ 50% ಡಿಸ್ಕೌಂಟಲ್ಲಿ ಹೋಗಬೇಕು ಅಂತ ಈ ಮೂಲಕ ಹೇಳ್ತಾ, ಇಲ್ಲಿವರೆಗೂ ಅದನ್ನು ಯಾರೋ ಒಬ್ಬರು ಹಿಡ್ಕೊಂಡಿದ್ದಾರೆ, ಒಂದು ಗುಂಪು ಹಿಡ್ಕೊಂಡಿದೆ ಅಂತ ಆಯಿತು. ಇನ್ನು ಮೇಲೆ ಅದು ಸಮುದಾಯಕ್ಕೆ ಸೇರಬೇಕು ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್ ನಿಮ್ಮಿಂದ ನಿಮಗೋಸ್ಕರ, ನಿಮಗಾಗಿ ಈ ಒಂದು ವಿಡಿಯೋ ಒಕ್ಕಲಿಗರಿಂದ ಒಕ್ಕಲಿಗರಿಗೋಸ್ಕರ, ಒಕ್ಕಲಿಗರಿಗಾಗಿ. ಧನ್ಯವಾದಗಳು.